ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಮೈ ಸೋನು ವ್ಲಾಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತಾ ಇದ್ದೀನಿ. ಇವತ್ತಿನ ವಿಡಿಯೋ ಮಾಡೋಕ್ಕೆ ರೀಸನ್ ಏನಪ್ಪ ಅಂತಂದರೆ, ಲಾಸ್ಟ್ ವಿಡಿಯೋದಲ್ಲಿ ನಾನು ಕೆಲವೊಂದು ಶಾರ್ಟ್ ಕುರ್ತಿ ಟಾಪ್ಸ್ ಎಲ್ಲನೂ ನಿಮಗೆ ತೋರಿಸಿದ್ದೆ ಅಲ್ವಾ. ಸೊ ಮೀಶೋದಲ್ಲಿ ಇನ್ನೊಂದು ಕೆಲವೊಂದು ಪ್ರಾಡಕ್ಟ್ಸ್ನೆಲ್ಲನೂ ನಾನು ಕೆಲವೊಂದು ಬ್ಲೌಸ್ ಆಗಿರ್ಬೋದು, ಕೆಲವೊಂದು ಕಿಚನ್ ಪ್ರಾಡಕ್ಟ್ನ ನಾನು ಆರ್ಡರ್ ಮಾಡಿದ್ದೆ, ಅದನ್ನು ಬಂದಿತ್ತು. ಸೊ ನಿಮ್ಮ ಮುಂದೆನೇ ಅನ್ಬಾಕ್ಸ್ ಮಾಡಿ ತೋರಿಸೋಣ ಅಂತ ಹೇಳಿ ಈ ವಿಡಿಯೋ ಮಾಡ್ತಾ ಇದ್ದೀನಿ. ನನ್ನ ವಿಡಿಯೋನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ, ಸಪೋರ್ಟ್ ಮಾಡಿ. ಹಾಗೆ ಈ ವಿಡಿಯೋನ ಕೊನೆವರೆಗೂ ನೋಡಿ, ಆಗ ನಾನು ಏನೇನು ಪ್ರಾಡಕ್ಟ್ಸ್ನೆಲ್ಲನೂ ಬೈ ಮಾಡಿದ್ದೀನಿ ಅಂತ ಹೇಳಿ ನಿಮಗೂ ಗೊತ್ತಾಗುತ್ತೆ. ಸೊ ಹಾಗಿದ್ರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫಸ್ಟ್ ಬಂದು ಆಲ್ರೆಡಿ ನಾನು ಕಿಚನ್ಗೆ ಆಯಿಲ್ ಕಂಟೈನರ್ನ ತರಿಸ್ಕೊಂಡಿದ್ದೆ, ಬಟ್ ಅದು ಸ್ವಲ್ಪ ಹಾಳಾಗ್ಬಿಟ್ಟಿತ್ತು ಅಂತ ಹೇಳಿ ಬೇರೆದು ತರಿಸ್ಕೊಂಡಿದ್ದೀನಿ. ನೋಡಿ ಇದು ಸ್ಪ್ರೇ ಆಪ್ಷನ್ ಇದೆ. ಇದೊಂದು ಕಂಟೈನರ್ನ ತರಿಸ್ಕೊಂಡಿದ್ದೀನಿ. ನೋಡಿ, ಬ್ಲ್ಯಾಕ್ ವಿತ್ ಗ್ಲಾಸ್ ಬ್ಯಾಟಲ್ ಇದು ತುಂಬಾನೇ ಚೆನ್ನಾಗಿದೆ. ನೋಡೋಕ್ಕೂ ನೋಡಿ, ನಮ್ಮ ಕಿಚನಲ್ಲಿ ಇದನ್ನ ಆರ್ಗನೈಸ್ ಮಾಡಿಟ್ಟರೆ ತುಂಬಾನೇ ಲುಕ್ ಆಗಿ ಕಾಣುತ್ತೆ ಅಂತಾನೆ ಹೇಳ್ಬೋದು. ಇದ್ರ ಪ್ರೈಸ್ ಡೀಟೇಲ್ಸ್ ಎಲ್ಲನೂ ನಾನು ಸ್ಕ್ರೀನ್ ಮೇಲೆ ಸ್ಕ್ರೀನ್ ಶಾಟ್ ಹಾಕಿರ್ತೀನಿ, ನೀವು ಚೆಕ್ ಮಾಡ್ಕೊಳ್ಳಿ. ಹಾಗೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಲಿಂಕ್ನೆಲ್ಲನೂ ಮೆನ್ಷನ್ ಮಾಡಿರ್ತೀನಿ. ನಿಮಗೆ ನಾನು ತೊಗೊಂಡಿರೋ ಪ್ರಾಡಕ್ಟ್ಸ್ ಏನಾದ್ರು ಇಷ್ಟ ಆದರೆ ಪ್ಲೀಸ್ ಅಲ್ಲೋಗಿ ಚೆಕ್ ಮಾಡಿ ಆ ಲಿಂಕ್ನ ಓಪನ್ ಮಾಡಿ ನೀವು ಬೈ ಮಾಡ್ಕೋಬೋದು. ನೋಡಿ, ತುಂಬಾ ಕಮ್ಮಿ ಪ್ರೈಸ್ ಅಷ್ಟೇ ಇದ್ರದ್ದು. ನನಗೆ ನೆನಪಿಲ್ಲ ಪ್ರೈಸ್ ಎಲ್ಲನೂ, ಸೊ ಹಂಗಾಗಿ ನಾನು ಸ್ಕ್ರೀನ್ ಶಾಟ್ ಹಾಕಿರ್ತೀನಿ, ನೀವು ಅಲ್ಲೋಗಿ ಚೆಕ್ ಮಾಡ್ಕೊಳ್ಳಿ ಆಯಿತಾ. ನೋಡಿ, ತುಂಬಾ ಚೆನ್ನಾಗಿದೆ. ಒಂದು ಸ್ಪ್ರೇ ಕೊಟ್ಟಿದ್ದಾರೆ ಇಲ್ಲಿ ನೋಡಿ, ಈ ಥರ ಸ್ಪ್ರೇ ಮಾಡ್ಕೊಳ್ಳೋದು. ಬಂದು ಏನೇನು ಆರ್ಡರ್ ಮಾಡಿದ್ದೆ ಅಂತ ನನಗೂ ಗೊತ್ತಿಲ್ಲ. ಫ್ರಿಜ್ ಸೈಡ್ ಡೋರ್ ಇರುತ್ತೆ ಅಲ್ವಾ, ಅಲ್ಲಿ ಏನಾದರೂ ಸ್ಟೋರ್ ಮಾಡಿ ಇಟ್ಕೊಳ್ಳೋಕ್ಕೆ ಇದು ಕಂಟೈನರು. ನೋಡಿ, ಈ ಥರ ಇದೆ. ನಾವು ಸೈಡಲ್ಲಿ ಏನಾದರೂ ಮಸಾಲೆ ಐಟಮ್ ಆಗಲಿ, ಇಲ್ಲ ಲೆಮನ್ನು, ಈ ಥರ ಏನಾದರೂ ಐಟಮ್ಸು ಸೈಡಲ್ಲೆಲ್ಲ ಇರ್ತೀವಿ ಅಲ್ವಾ, ಡೋರ್ ಓಪನ್ ಮಾಡ್ತಿದ್ದಂಗೆ ಅದೆಲ್ಲ ಬಿದ್ದೋಗ್ತಾ ಇರುತ್ತೆ ಒಂದೊಂದು ಸರಿ. ನನ್ನ ಮಗ ಅಂತೂ ಫ್ರಿಜ್ನ ಜೋರಾಗಿ ಎಳೆಯೋದು, ಜೋರಾಗಿ ಹಾಕೋದು, ಇದನ್ನೇ ಮಾಡ್ತಾ ಇರ್ತಾನೆ ಯಾವಾಗ್ಲೂ. ನನಗೆ ಇದು ಸ್ವಲ್ಪ ಈಸಿ ಆಗಿರುತ್ತೆ ಎಲ್ಲ ಅರೇಂಜ್ ಮಾಡಿ ಇಟ್ಕೊಳ್ಳೋಕ್ಕೆ ಫ್ರಿಜ್ಜಲ್ಲಿ ಅಂತ ಹೇಳಿ ಇದನ್ನು ತರಿಸ್ಕೊಂಡಿದ್ದೀನಿ. ನೋಡಿ, ಇದು 4 ಪೀಸಸ್ ಇದೆ. ಇದ್ರ ಪ್ರೈಸ್ನ ನಾನು ಸ್ಕ್ರೀನ್ ಮೇಲೆ ಹಾಕಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಪ್ಯಾಕೆಟ್ ಐಟಮ್ ಎಲ್ಲ ಇರುತ್ತೆ ಅಲ್ವಾ, ಸೊ ಅದನ್ನೆಲ್ಲ ನಾವು ಓಪನ್ ಮಾಡಿರ್ತೀವಿ, ಚೆಲ್ ಬಿಡತ್ತೆ ಕೆಲವೊಂದ್ಸಲ. ಇದರಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಏನೂ ಆಗಲ್ಲ. ಹಾಗೆ ಲೆಮನ್ನು, ಇಲ್ಲಾಂದರೆ ಕುಕ್ಕುಂಬರು, ಈ ಥರ ಎಲ್ಲನೂ ನಾವು ಸೈಡ್ ಡೋರಲ್ಲೇ ಆಲ್ಮೋಸ್ಟ್ ಇಟ್ಟಿರ್ತೀವಿ ಅಲ್ವಾ. ಸೊ ಆ ಥರದನ್ನೇ ಇದರಲ್ಲಿ ಸ್ಟೋರ್ ಮಾಡಿ ಸೈಡ್ ಡೋರಲ್ಲಿ ಹೆಂಗೋ ಅದರಲ್ಲಿ ಸ್ಟೋರೇಜ್ ಕಂಟೈನರ್ ಇರುತ್ತೆ ಅಲ್ವಾ, ಅದರಲ್ಲಿ ಇದನ್ನ ಇಟ್ಕೋಬೋದು. 4 ಪೀಸಸ್ ಇದೆ. ಇದನ್ನು ಅಷ್ಟೇ ತುಂಬಾ ಕಮ್ಮಿ ಪ್ರೈಸು. ಇದು ನೋಡಿ, ಕ್ವಾಲಿಟಿನೂ ತುಂಬಾ ಚೆನ್ನಾಗಿದೆ. ಪ್ಲಾಸ್ಟಿಕ್ ಅಲ್ಲ ಇದು. ನೋಡಿ, ತುಂಬಾ ಗಟ್ಟಿ ಇದೆ, ಚೆನ್ನಾಗಿದೆ. ಇದು ಬೇಕಂದ್ರೆ ನೀವು ಬೈ ಮಾಡ್ಕೋಬೋದು. ನಮ್ಮ ಮನೆಯಲ್ಲಿ ಆಲ್ಮೋಸ್ಟ್ ಪ್ಲಾಸ್ಟಿಕ್ ಕವರ್ ತುಂಬಾ ಇರುತ್ತೆ. ಎಲ್ಲಿ ನೋಡಿದ್ರು ಪ್ಲಾಸ್ಟಿಕ್ ಕವರ್ಗಳೇ ಆಗೋಯ್ತು. ಅಂದರೆ ಫ್ರೂಟ್ಸ್ ತರೋದಾಗಿರ್ಬೋದು, ಯಾವಾಗಾದರೂ ಔಟ್ಸೈಡಿಂದ ಫುಡ್ ಏನಾದರೂ ತಂದರೆ ಎಲ್ಲದಕ್ಕೂ ಪ್ಲಾಸ್ಟಿಕ್ ಕವರೇ ಕೊಡ್ತಾ ಇರ್ತಾರೆ ಅಲ್ವಾ. ಸೊ ಅದೆಲ್ಲನೂ ನಾನು ಸ್ಟೋರ್ ಮಾಡಿ ಇಟ್ಕೊತೀನಿ. ಸೊ ಇದರಲ್ಲಿ ಎಲ್ಲನೂ ಫೋಲ್ಡ್ ಮಾಡಿ ಇದರಲ್ಲಿ ನಾವು ಪ್ಲಾಸ್ಟಿಕ್ ಕವರ್ ಎಲ್ಲ ಹಾಕೊಂಡ್ರೆ ಇಲ್ಲೊಂದು ಹೋಲ್ ಕೊಟ್ಟಿದ್ದಾರೆ ಅಲ್ವಾ, ಇದರಿಂದ ನಾವು ಒಂದೊಂದಾಗಿ ತಗೋಬೋದು, ಯೂಸ್ ಮಾಡ್ಕೋಬೋದು. ಮೇಲಿಂದ ಇದು ಹ್ಯಾಂಗ್ ಮಾಡೋಕ್ಕೆ ಒಂದು ಕೊಟ್ಟಿದ್ದಾರೆ ನೋಡಿ, ಇದನ್ನೆಲ್ಲ ಹ್ಯಾಂಗ್ ಮಾಡಿಕೊಂಡು ಪ್ಲಾಸ್ಟಿಕ್ ಕವರ್ ಎಲ್ಲನೂ ಇದರಲ್ಲಿ ಫೋಲ್ಡ್ ಮಾಡಿ ಹಾಕ್ಕೊಂಡ್ರೆ ಇಲ್ಲೊಂದು ಹೋಲ್ ಕೊಟ್ಟಿದ್ದಾರೆ, ಇಲ್ಲಿಂದನೂ ತಗೋಬೋದು. ಇಲ್ಲ ಇಲ್ಲಿ ಕೆಳಗಡೆ ಒಂದು ಹೋಲ್ ಕೊಟ್ಟಿದ್ದಾರೆ, ಇಲ್ಲಿಂದನೂ ತಗೋಬೋದು. ಸೊ ಇದು ಜಸ್ಟ್ 98 ರೂಪೀಸ್ ಅಷ್ಟೇ.
ತುಂಬಾ ಕಮ್ಮಿ ಪ್ರೈಸು. ಈ ಥರ ಇಷ್ಟು ಕಮ್ಮಿ ಪ್ರೈಸಿಗೆ ಯಾವ ಶಾಪಲ್ಲೂ ಈ ಥರ ಪ್ರಾಡಕ್ಟ್ಸ್ ಎಲ್ಲನೂ ಸಿಗಲ್ಲ ಅಲ್ವಾ. ಸೊ ಹಂಗಾಗಿ ನಾನು ತುಂಬ ಯೂಸ್ಫುಲ್ ಆಗಿರುತ್ತೆ ಈ ಪ್ರಾಡಕ್ಟ್ ಮಾತ್ರ. ತುಂಬ ಪ್ಲಾಸ್ಟಿಕ್ ಕವರ್ ಎಲ್ಲ ಸ್ಟೋರ್ ಆಗುತ್ತೆ ಅಲ್ವಾ, ಅಂದರೆ ಎಲ್ಲಾದರೂ ಹೋಗಿ ಬಂದರೆ ಸೊ ಫ್ರೂಟ್ಸ್ ಏನಾದರೂ ತಂದರೆ, ವೆಜಿಟೇಬಲ್ಸ್ ತಂದರೆ ಎಲ್ಲ ಕವರ್ಗಳಲ್ಲೇ ಹಾಕ್ಕೊಡ್ತಾರೆ ಅಲ್ವಾ, ಅದನ್ನೆಲ್ಲ ಇದರಲ್ಲಿ ಸ್ಟೋರ್ ಮಾಡ್ಕೊಂಡು ಇಟ್ಕೋಬೋದು. ಇಲ್ಲಿ ಬೇಕಾದಾಗ ಇಲ್ಲಿ ನಾವು ತಗೋಬೋದು ಯೂಸ್ ಮಾಡ್ಕೊಳ್ಳೋಕ್ಕೆ. ನೋಡಿ, ನೀವು ಬೇಕಂದರೆ ಬೈ ಮಾಡ್ಕೊಳ್ಳಿ ಆಯಿತಾ. ಆಯಿತಾ, ಕುತ್ಕೋ ಸುಮ್ಮನೆ. ಇದೇನಪ್ಪ ಅಂತಂದರೆ ಬ್ಲೌಸ್ ಥರನೂ ಯೂಸ್ ಮಾಡ್ಕೋಬೋದು. ಬ್ಲ್ಯಾಕ್ ಅಂತ ಅಂದ್ರೇ ಎಲ್ಲ ಸ್ಯಾರೀಸ್ಗೂ ಮ್ಯಾಚ್ ಆಗುತ್ತೆ ಅಲ್ವಾ, ಸೊ ಹಂಗಾಗಿ ನಾನು ಇದನ್ನು ತರಿಸ್ಕೊಂಡಿದ್ದೀನಿ. ಇದು ಬ್ಲೌಸ್ ಥರನೂ ಯೂಸ್ ಮಾಡ್ಕೋಬೋದು, ಕೆಲವೊಬ್ರು ಜೀನ್ಸಿಗೂ ಹಾಕ್ಕೊತಾರೆ, ಬಟ್ ನಾನಿಲ್ಲಿ ಬ್ಲೌಸ್ ಥರ ಯೂಸ್ ಮಾಡ್ಕೊಳ್ಳೋಕ್ಕೆ ಅಂತ ಹೇಳಿ ತಂದಿದ್ದೀನಿ. ಇದು ಬ್ಯಾಕ್ ಸೈಡ್ 2 ಟ್ಯಾಗ್ ಕೊಟ್ಟಿದ್ದಾರೆ ಕಟ್ಕೊಳ್ಳೋಕ್ಕೆ. ನೋಡಿ, ಇಲ್ಲಿ ಎಲಾಸ್ಟಿಕ್ ಇದೆ, ಇಲ್ಲಿ ಸ್ಲೀವ್ ಹತ್ರನೂ ಎಲಾಸ್ಟಿಕ್ ಇದೆ. ನಾನು ವೇರ್ ಮಾಡಿರೋ ವಿಡಿಯೋನು ಇಲ್ಲಿ ಇದರಲ್ಲೇ ಆ್ಯಡ್ ಮಾಡಿರ್ತೀನಿ, ನೀವು ಚೆಕ್ ಮಾಡ್ಕೊಳ್ಳಿ. ನೋಡಿ, ವೇರ್ ಮಾಡಿ ತೋರಿಸ್ತೀನಿ, ಆವಾಗ ನಿಮಗೆ ಗೊತ್ತಾಗತ್ತೆ. ನೆಕ್ಸ್ಟ್ ಒನ್, ನೆಕ್ಸ್ಟ್ ಒನ್ ಬಂದು ಇದು ಮಾತ್ರ ಎಲ್ಲ ಲೇಡೀಸ್ಗೂ ತುಂಬಾ ಯೂಸ್ಫುಲ್ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ಆಲ್ಮೋಸ್ಟ್ ಲೇಡೀಸ್ ಏನು ಮಾಡ್ತಾರೆ ಹೇಳಿ, ಅಡುಗೆ ಮಾಡುವಾಗ ಕೈ ಏನಾದರೂ ಒರೆಸ್ಕೋಬೇಕು ಅಂತಂದರೆ ನಾವು ಅಲ್ಲಿ ನ್ಯಾಪ್ಕಿನ್ ಇಟ್ಟಿದ್ರೂ ಸಹ ನಮಗೆ ಅರ್ಜೆಂಟಲ್ಲಿ ಕೈಗೆ ಸಿಗೋಲ್ಲ ಅಲ್ವಾ. ಸೊ ನಾವು ಡ್ರೆಸ್ಸಲ್ಲಿ ಈ ಥರ ಒರೆಸ್ಕೊಬಿಡ್ತೀವಿ. ಆ ಡ್ರೆಸ್ಸಸ್ ಎಲ್ಲನೂ ನಂದು ಆಲ್ಮೋಸ್ಟ್ ಡ್ರೆಸ್ ಎಲ್ಲನೂ ಆ ಥರ ಕಲೆ ಆಗಿಬಿಟ್ಟಿದೆ ಅಡುಗೆ ಮಾಡುವಾಗ ಒರೆಸ್ಕೊಂಡು. ಹಾಗೆ ನಾವು ಪಾತ್ರೆ ತೊಳೆಯುವಾಗ ಈ ಜಾಗದಲ್ಲಿ ಎಲ್ಲನೂ ಫುಲ್ಲು ಒದ್ದೆ ಆಗುತ್ತೆ ಅಲ್ವಾ. ಸೊ ಅಲ್ಲಿ ಡಾಟ್ ಬ್ಲ್ಯಾಕ್ ಕಲರಲ್ಲಿ ಡಾಟ್ ಆಗಿಬಿಡತ್ತೆ. ಸೊ ನನ್ನ ಡ್ರೆಸ್ ಎಲ್ಲನೂ ಆಲ್ಮೋಸ್ಟ್ ಅದೇ ರೀತಿನೇ ಹಾಳಾಗಿರೋದು. ಸೊ ನಾವು ಆ ಡ್ರೆಸ್ನ ಹಾಕ್ಕೊಂಡು ಆಚೆ ಹೋಗೋದಕ್ಕೂ ಒಂಥರ ಆಗುತ್ತೆ, ಅಷ್ಟು ಅದು ಒಂಥರ ಕಾಣ್ತಾ ಇರುತ್ತೆ. ಸೊ ಹಂಗಾಗಿ ನಾನು ಈ ಏಪ್ರನ್ನ ತರಿಸ್ಕೊಂಡಿದ್ದೀನಿ. ಇದನ್ನು ಅಷ್ಟೇ ತುಂಬ ಕಮ್ಮಿ ಪ್ರೈಸಲ್ಲಿತ್ತು. ಸ್ಕ್ರೀನ್ ಮೇಲೆ ಡೀಟೇಲ್ಸ್ ಹಾಕಿರ್ತೀನಿ, ನೀವು ಚೆಕ್ ಮಾಡ್ಕೊಳ್ಳಿ, ಬೇಕಂದ್ರೆ ಬೈ ಮಾಡ್ಕೊಳ್ಳಿ. ಸೊ ನೋಡಿದ್ರೆ ಅಲ್ವಾ ನಾನು ಏನೇನು ಪ್ರಾಡಕ್ಟ್ಸ್ನ ಬೈ ಮಾಡ್ಕೊಂಡಿದ್ದೀನಿ ಅಂತ ಹೇಳಿ. ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೊತಾ ಇದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್, ಕಮೆಂಟ್, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ, ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್.